ನೀನಿನ್ನು ನನ್ನ ಪಾಲಿಗಿಲ್ಲ ಅನ್ನುವ ಮೆಸೇಜ್ ಕೊಟ್ರ ಪವಿತ್ರ ಗೌಡ. ಬಿಳಿ ಸೀರೆಯುಟ್ಟು ಕೂದಲು ಬೆಚ್ಚಿಕೊಂಡು ಬಂದ ಪವಿತ್ರ ಗೌಡ. ಲೋಕ ಮೂಲಕವೇ ಸೈಲೆಂಟ್ ಮೆಸೇಜ್ ಕೊಟ್ರ ಪವಿತ್ರ. ನೀ ತೊರೆದ ಘಳಿಗೆಯಲಿ ನನ್ನೆದೆಯ ತುಂಬ ನಿನ್ನ ಗುರುತು ಹೇಳದಿದ್ದರೂ ಹೇಳುತ್ತಿರುವ ಹೃದಯದ ತಾಳಕ್ಕೆ. ಎಸ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿ 17 ಮಂದಿ ವಿರುದ್ಧ 3,991 ಪುಟಗಳ ಆರೋಪ ಪಟ್ಟಿ ಸಲ್ಲಿಕೆ ಆಗಿತ್ತು. ಅಶ್ಲೀಲ ಸಂದೇಶ ಕಳಿಸಿದ್ದೇ ಹತ್ಯೆಗೆ ಕಾರಣ ಅಂತ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಆಗಿದೆ. ಹೌದು, ರಾಜ್ಯದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಪೂರ್ಣಗೊಳಿಸಿ ನಟ ದರ್ಶನ್ ಹಾಗೆ ಅವರ ಆಪ್ತ ಗೆಳತಿ ಪವಿತ್ರ ಗೌಡ ಸೇರಿದಂತೆ 17 ಮಂದಿ ಆರೋಪಿಗಳ ವಿರುದ್ಧ ಬೆಂಗಳೂರಿನ 24ನೇ ಎಸಿಎಂಎಂ ನ್ಯಾಯಾಲಯಕ್ಕೆ 3,991 ಪುಟಗಳ ಬೃಹತ್ ಆರೋಪ ಪಟ್ಟಿಯನ್ನ ಪೊಲೀಸರು ಸಲ್ಲಿಸಿದ್ರು. ಇದರಲ್ಲಿ ಇಡೀ ಕೃತ್ಯಕ್ಕೆ ಕಾರಣ ಆಗಿದ್ದು ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕಳಿಸಿದ್ದ ಅಶ್ಲೀಲ ಸಂದೇಶ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಹೌದು, ಎಸಿಎಂಎಂ ನ್ಯಾಯಾಲಯಕ್ಕೆ 7 ಸಂಪುಟಗಳ ಆರೋಪ ಪಟ್ಟಿಯನ್ನ ತನಿಖಾ ಅಧಿಕಾರಿ ಹಾಗೆ ವಿಜಯನಗರ ಉಪವಿಭಾಗದ ಎಸಿಪಿ ಎನ್ ಚಂದನ್ ಕುಮಾರ್ ಅವರು ಸಲ್ಲಿಸಿದರು. ಆರೋಪ ಪಟ್ಟಿಯಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆಯ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಮಾಡಿ ದರ್ಶನ್ ಅಂಡ್ ಗ್ಯಾಂಗ್ ಬರ್ಬರವಾಗಿ ಹತ್ಯೆಗೈದಿದೆ. ಇದಕ್ಕೆ ಸಾಂದರ್ಭಿಕ ವೈದ್ಯಕೀಯ ಪ್ರತ್ಯಕ್ಷ ಹಾಗೆ ವೈಜ್ಞಾನಿಕ ಪುರಾವೆಗಳು ಕೂಡ ಸಿಕ್ಕಿವೆ. ರೇಣುಕಾಸ್ವಾಮಿ ಹತ್ಯೆಗೆ ಪವಿತ್ರಾಗೆ ಆತ ಅಶ್ಲೀಲ ಸಂದೇಶ ಕಳಿಸಿದ್ದೇ ಕಾರಣ ಅಂತ ಉಲ್ಲೇಖ ಮಾಡಲಾಗಿದೆ ಎನ್ನಲಾಗಿದೆ. ಅಲ್ಲದೆ ಆರೋಪ ಪಟ್ಟಿಯಲ್ಲಿ A1 ಪವಿತ್ರ ಗೌಡ ಹಾಗೆ A2 ದರ್ಶನ್ ಅಂತ ಉಲ್ಲೇಖ ಮಾಡಲಾಗಿದೆ. ರೇಣುಕಾಸ್ವಾಮಿಯನ್ನ ಕೊಂದಿರೋದಾಗಿ ದರ್ಶನ್ ಅಂಡ್ ಗ್ಯಾಂಗ್ ವಿಚಾರಣಾ ಸಂದರ್ಭದಲ್ಲಿ ನೀಡಿದ ಹೇಳಿಕೆಗಳು ತಪ್ಪೊಪ್ಪಿಗೆ ಹೇಳಿಕೆಗಳು ಹಾಗೆ ನಟರಾದ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ ಸೇರಿ ಇತರೆ ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡರು. 7 ಸಂಪುಟ 3,991 ಪುಟ 231 ಸಾಕ್ಷಿಗಳ ಹೇಳಿಕೆ. ಹೌದು, ದರ್ಶನ್ ಗ್ಯಾಂಗ್ ವಿರುದ್ಧ 7 ಸಂಪುಟಗಳ 10 ಕಡತಗಳಲ್ಲಿ 3,991 ಪುಟಗಳ ಬೃಹತ್ ದೋಷಾರೋಪ ಪಟ್ಟಿಯನ್ನ ಪೊಲೀಸರು ಸಲ್ಲಿಸಿದ್ರು. ಇದರಲ್ಲಿ ನ್ಯಾಯಾಲಯದಲ್ಲಿ ಸಿಆರ್ಪಿಸಿ ಸೆಕ್ಷನ್ ಅಡಿ ಸಾಕ್ಷಿ ಹೇಳಿಕೆ ನೀಡಿದ್ದ ನಟರಾದ ಚಿಕ್ಕಣ್ಣ, ಯಶಸ್ ಸೂರ್ಯ, ಪಟ್ಟಣಗೆರೆ ಶೆಡ್ನ ಕಾವಲುಗಾರರು, ಆರ್ಟಿಒ ಅಧಿಕಾರಿಗಳು, ವೈದ್ಯರು, ತಹಶೀಲ್ದಾರ್, ಎಂಜಿನಿಯರ್ಗಳು ಹಾಗೆ ಮೃತದೇಹ ಸಾಗಾಣಿಕೆ ಬಳಸಲಾದ ಜೀಪ್ ಮಾಲೀಕರು ಸೇರಿದಂತೆ ಒಟ್ಟು 231 ಸಾಕ್ಷಿಗಳ ಹೇಳಿಕೆಗಳು ದಾಖಲಾಗಿದ್ವು. ಅಲ್ಲದೆ ರೇಣುಕಾಸ್ವಾಮಿ ಮೃತದೇಹದ ಮರಣೋತ್ತರ ಪರೀಕ್ಷೆ ಮಡಿವಾಳ ರಾಜ್ಯ ವಿಧಿವಿಜ್ಞಾನ ಪ್ರಯೋಗಾಲಯ ಅಂದ್ರೆ FSL ಹಾಗೆ ಹೈದರಾಬಾದ್ನಲ್ಲಿರುವ ಕೇಂದ್ರ ವಿಧಿವಿಜ್ಞಾನ ಪ್ರಯೋಗಾಲಯ ವರದಿಗಳು ಕೂಡ ಲಗತ್ತಿಸಲಾಗಿತ್ತು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಎದೆ ಮತ್ತು ವೃಷಣದ ಮೇಲೆ ಕಾಲಿಟ್ಟು ದರ್ಶನ್ ಕ್ರೌರ್ಯವನ್ನ ಈ ಹಿಂದೆ ಮೆರೆದಿದ್ರು. ಅವರ ಹೊಡೆತದ ತೀವ್ರತೆಗೆ ರೇಣುಕಾಸ್ವಾಮಿ ವೃಷಣಗಳು ನಜ್ಜುಗುಜ್ಜಾಗಿದ್ವು. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಕ್ರೂರವಾಗಿ ಹಲ್ಲೆಯನ್ನ ಮಾಡಿದ್ರು. ಪವಿತ್ರ ಗೌಡ ಕೂಡ ಚಪ್ಪಲಿಯಿಂದ ಹೊಡೆದಿದ್ರು ಎನ್ನಲಾಗಿತ್ತು. ದರ್ಶನ್ ಬಟ್ಟೆ ಹಾಗೆ ಪವಿತ್ರ ಚಪ್ಪಲಿಯ ಮೇಲೆ ರೇಣುಕಾಸ್ವಾಮಿ ಚಪ್ಪಲಿ ಕಲೆಗಳು ಪತ್ತೆಯಾಗಿದ್ವು. ಅದು DNA ಪರೀಕ್ಷೆಯಲ್ಲೂ ಕೂಡ ಸಾಬೀತಾಗಿದೆ ಅಂತ ತನಿಖೆಯಲ್ಲಿ ತಿಳಿದು ಬಂದಿತ್ತು. ಇದರ ವಿಚಾರಣೆ ಕೂಡ ಕೋರ್ಟ್ನಲ್ಲಿ ಈಗ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ನಟಿ ಪವಿತ್ರ ಗೌಡ ಅವರು ವಿಚಾರಣೆಗಾಗಿ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಇಲ್ಲಿ ಗಮನ ಸೆಳೆದಿದ್ದು ನಟಿಯ ಬಿಳಿ ಸೀರೆ, ಬಿಟ್ಕೊಂಡು ಬಂದಂತಹ ಕೂದಲುಗಳು. ಹೌದು, ಸ್ಯಾಂಡಲ್ವುಡ್ನ ನಟಿ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಆರೋಪಿ ಅವರು ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಗಮನಿಸಬಹುದು. ಇವತ್ತು ಕೋರ್ಟ್ ಮುಂದೆ ಹಾಜರಾಗುವುದಕ್ಕೆ 17 ಆರೋಪಿಗಳಿಗೂ ನೋಟಿಸ್ ನೀಡಿದ ಬೆನ್ನಲ್ಲೇ ನಟಿ ಕೋರ್ಟ್ಗೆ ಬಂದಿದ್ದಾರೆ. ಅಚ್ಚ ಬಿಳುಪಿನ ಸೀರೆ ಹಾಗೆ ಅಚ್ಚ ಬಿಳುಪಿನ ಬ್ಲೌಸ್ ಧರಿಸಿಕೊಂಡು ಪವಿತ್ರ ಗೌಡ ಕೋರ್ಟ್ಗೆ ಬಂದಿರುವಂತದ್ದು. ನಟಿ ಕೂದಲನ್ನ ಕೂಡ ಬಿಟ್ಕೊಂಡಿದ್ದು ಗಮನ ಸೆಳೆದಿದೆ. ನಟಿ ಕಲರ್ಫುಲ್ ಸೀರೆ ಉಟ್ಕೊಂಡೇ ಈ ಹಿಂದೆ ಕೋರ್ಟ್ ವಿಚಾರಣೆಗೆ ಬಂದಿದ್ರು. ಈ ಬಾರಿಯ ಲುಕ್ ಸ್ವಲ್ಪ ಗಮನ ಸೆಳೀತಾ ಇದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ನಟಿ ಈ ಹಿಂದೆ ಬರುವಾಗ ಪೋನಿಟೇಲ್ ಹಾಕಿದ್ರು. ಇದೀಗ ನಟಿ ಈ ಬಾರಿ ಬರುವಾಗ ಬಿಳಿ ಸೀರೆ ಉಟ್ಟು ಕೂದಲು ಬಿಟ್ಕೊಂಡು ಬಂದಿದ್ದು ಉದ್ದೇಶಪೂರ್ವಕ ನಡೆಯೇ ಹಿಡನ್ ಮೆಸೇಜ್ ಕೊಡುವುದಕ್ಕೆ ಉದ್ದೇಶಿಸಿದ್ರ ಪವಿತ್ರ ಗೌಡ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಮೇ 20ರಂದು ದರ್ಶನ್ ಹಾಗೆ ವಿಜಯಲಕ್ಷ್ಮಿಯವರ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದ ಫೋಟೋಗಳು, ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಪೇಜ್ಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು. ಅದರ ಬೆನ್ನಲ್ಲೇ ಈ ಘಟನೆ ನಡೆದಿದೆ. ಅಷ್ಟೇ ಅಲ್ಲದೆ ನೀನಿನ್ನೂ ನನ್ನ ಪಾಲಿಗಿಲ್ಲ ಅನ್ನುವ ಮೆಸೇಜ್ ಕೊಟ್ರ ಪವಿತ್ರ ಗೌಡ. ಈ ಫೋಟೋ ನೋಡಿದ್ರೆ ಅದೇ ಭಾವನೆ ಮೂಡಿಸುವಂತೆ ಇದೆ. ಕಂಪ್ಲೀಟ್ ಬಿಳಿ ಸೀರೆ ಉಟ್ಟು ಬಂದ ಉದ್ದೇಶ ಏನು? ನಿನ್ನ ಸಂಬಂಧ ಇಲ್ಲಿಗೆ ಮುಗಿತು ಅಂತ ಪವಿತ್ರ ಗೌಡ ಮೆಸೇಜ್ ಕೊಟ್ರ ಅನ್ನುವ ಪ್ರಶ್ನೆ ಉದ್ಭವ ಆಗೋದ್ರ ನಡುವೆ ಇತ್ತ ಕಟಕಟಿಯಲ್ಲಿ ದರ್ಶನ್ ಹಾಗೆ ಪವಿತ್ರ ಅಕ್ಕಪಕ್ಕ
ನಿಂತಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ಹೌದು, ಇವತ್ತು ಪವಿತ್ರಾ ಗೌಡ ಹೇಗೆ ಕೋರ್ಟ್ಗೆ ಬಂದಿದ್ರು ಅದೇ ರೀತಿ ದರ್ಶನ್ ಅವರು ಕೂಡ ಕೋರ್ಟ್ಗೆ ಬಂದಿದ್ದಾರೆ. ಕೆಲ ಕಾಲ ವಾದದ ಬಳಿಕ ಕೋರ್ಟ್ ವಿಚಾರಣೆಯನ್ನ ಜುಲೈ 10ಕ್ಕೆ ಮುಂದೂಡಿದೆ. ಇಬ್ಬರು ಕೋರ್ಟ್ನಿಂದ ಹೊರಗೆ ಬರುವಾಗ ತುಸು ನಕ್ಕಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ಹೌದು, ನಟ ದರ್ಶನ್ ಗೆಳತಿಗಾಗಿ ಕೈಯಲ್ಲಿ ಲಾಂಗ್ ಹಿಡಿಯೋದನ್ನ ಸಿನಿಮಾದಲ್ಲಿ ನೋಡಿದ್ದೀವಿ. ಆದ್ರೆ ಇದು ಸಿನಿಮಾ ಕಥೆಯಲ್ಲ, ರಿಯಲ್ ಸ್ಟೋರಿ ಅನ್ನೋದು ಗೊತ್ತೇ ಇದೆ. ಗೆಳತಿ ಪವಿತ್ರಾ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಅನ್ನುವ ಕಾರಣಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಸೇರಿ ರೇಣುಕಾ ಸ್ವಾಮಿಯನ್ನ ಕೊಂದಿದ್ದಾರೆ ಅನ್ನುವುದು ಪೊಲೀಸರ ತನಿಖೆಯಿಂದ ಬಯಲಾಗಿದೆ. A1 ಆಗಿ A2 ಆಗಿ ಜೈಲುವಾಸ ಅನುಭವಿಸಿ ಜಾಮೀನು ಪಡೆದ ಬಳಿಕ ದೂರ ಅಂತಿದ್ದ ದರ್ಶನ್ ಪವಿತ್ರ ಮತ್ತೆ ಒಂದಾದ್ರ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಕೋರ್ಟ್ನಿಂದ ಹೊರಗೆ ಬರುವಾಗ ದರ್ಶನ್ ಮತ್ತೆ ಪವಿತ್ರಾ ಗೌಡ ಒಬ್ಬರನ್ನ ಒಬ್ರು ನೋಡಿ ನಕ್ಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಟಕಟೆಯಲ್ಲೂ ಅಕ್ಕಪಕ್ಕ ಜಾಮೀನು ಪಡೆದು ಹೊರಗಿರುವ ನಟ ದರ್ಶನ್ ಹಾಗೆ ಪವಿತ್ರಾ ಗೌಡ ಇಬ್ರು ಕೋರ್ಟ್ಗೆ ಹಾಜರಾಗಿದ್ರು. ಕೋರ್ಟ್ ಅಂಗಳಕ್ಕೆ ಬಂದ ಪವಿತ್ರ ಬಿಳಿ ಸೀರೆ ಉಟ್ಟು ಸೈಲೆಂಟ್ ಆಗಿ ವಾರ್ನಿಂಗ್ ಕೊಟ್ಟಂತೆ ಕಾಣ್ತು. ಆದ್ರೆ ಕೋರ್ಟ್ ಹಾಲ್ನಲ್ಲಿ ನಡೆದಿದ್ದೇ ಬೇರೆ. ಪವಿತ್ರಾಳಿಂದ ದೂರ ನಿಂತಿದ್ದ ದರ್ಶನ್ಗೆ ನ್ಯಾಯಾಧೀಶರೇ ಪವಿತ್ರ ಪಕ್ಕ ನಿಲ್ಲುವಂತೆ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಒಬ್ಬರನ್ನ ಒಬ್ರು ನೋಡಿ ತುಸು ನಕ್ರ. ಕೆಲಕಾಲ ವಾದದ ಬಳಿಕ ಕೋರ್ಟ್ ವಿಚಾರಣೆಯನ್ನ ಜುಲೈ 10ಕ್ಕೆ ಮುಂದೂಡಿತು. ಇಬ್ರು ಕೋರ್ಟ್ನಿಂದ ಹೊರಗೆ ಬರುವಾಗ ತುಸು ನಕ್ಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ನೋಡಿದ ಅಭಿಮಾನಿಗಳು ಶಾಕ್ ಆಗಿದ್ದು ಇಬ್ರು ಮತ್ತೆ ಒಂದಾದ್ರ ಅನ್ನುವ ಪ್ರಶ್ನೆ ಉಂಟಾಗಿದೆ. ಹೆಚ್ಚುವರಿ ಚಾರ್ಜ್ ಶೀಟ್ ದಾಸನಿಗೆ ಢಾವ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಇದೀಗ ತನಿಖಾ ತಂಡ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಮತ್ತೊಂದು ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಏನೇನಿದೆ? ಆರೋಪಿಗಳ ವಿರುದ್ಧ ಸಿಕ್ಕಿರುವ ಕೆಲವೊಂದು ಸಾಕ್ಷ್ಯಗಳನ್ನು ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದ್ದು, ಕೃತ್ಯಕ್ಕೆ ಬಳಸಿದ ವಾಹನಗಳ ರಿಲೀಸ್ ಪ್ರಕ್ರಿಯೆ ದಾಖಲೆಗಳನ್ನು ಒಳಗೊಂಡ ದೋಷಾರೋಪ ಪಟ್ಟಿ ಇದಾಗಿದೆ ಅಂತ ತಿಳಿದುಬಂದಿದೆ. ಕೆಲ FSL ವರದಿ ಹಾಗೆ ಕೆಲ ಇತರೆ ದಾಖಲಾತಿಗಳ ಸಹಿತ ತನಿಖಾ ತಂಡ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತದ್ದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.